ಇಡೀ ದೇಶದಲ್ಲೇ ನಮ್ಮದು ಕರ್ತವ್ಯ ಆಗುತ್ತೆ ಮತ್ತು ಸರ್ಕಾರದ ಕರ್ತವ್ಯ ಆಗುತ್ತೆ ತನ್ನ ಭಾರತದ ಜನರು ಬಿಟ್ಟು ಬೇರೆ ಯಾವುದೇ ಜನರನ್ನು ಒದ್ದು ಓಡಿಸ್ಬೇಕು. ಬರೀ ನಾವು ವೆಸ್ಟ್ ಬೆಂಗಾಲ್ ಯೋಚನೆ ಮಾಡ್ತೀವಿ. ವೆಸ್ಟ್ ಬೆಂಗಾಲ್ ಅಲ್ಲ, ಅಸ್ಸಾಂ ಇರ್ಬೋದು, ಆ ಕಡೆ ಮಣಿಪುರ್ ಇರ್ಬೋದು, 7 ಸ್ಟೇಟಸ್ ಅಲ್ಲ ಅದೇ ಪ್ರಾಬ್ಲಮ್. ಅಷ್ಟೇ ಯಾಕೆ, ನಮ್ಮ ಕೊಡಗಲ್ಲಿ ತಗೊಳ್ಳಿ, ಕೇರಳದಲ್ಲಿ ತಗೊಳ್ಳಿ, ಈಗ ತಮಿಳ್ನಾಡಲ್ಲೂ ತಗೊಳ್ಳಿ, ಎಲ್ಲ ಜಾಗದಲ್ಲೂ ವೆಸ್ಟ್ ಬೆಂಗಾಲ್ ಅವರು ಎಂಟ್ರಿ ಆಗಿದ್ದಾರೆ. ಆಲ್ರೆಡಿ ಮನೆಯೂ ಕೊಡ್ತಾ ಇದ್ದಾರೆ, ಫ್ರೀ ರೇಷನ್ ಸಿಗುತ್ತೆ. ಇನ್ನು 2 ಮಕ್ಕಳಾದರೆ ಇನ್ನು 3 ಮಕ್ಕಳಿಗೆ ಇನ್ನೂ ಬೇಕಾದ್ರೆ ಗೋರ್ಮೆಂಟ್ ಕೊಡ್ಬೋದು ಅವ್ರಿಗೆ. ಈ ಬೆನಿಫಿಟ್ ಕೊಡ್ತಾ ಕೊಡ್ತಾ ಒಂದಿನ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮನ್ನ ಎದ್ದು ಒದ್ದು ಓಡಿಸ್ತಾರೆ. ಬೆಂಗಳೂರಿಂದ ಆಟೋ ಡ್ರೈವರ್ ಇಬ್ರು ಓಪನ್ ಆಗಿ ಚಾಲೆಂಜ್ ಅಲ್ಲಿ ಅವರು ವೆಸ್ಟ್ ಬೆಂಗಾಲ್ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಬನ್ನಿ, ಏನು ತೊಂದರೆ ಇಲ್ಲ, ಬೆಂಗಳೂರಿಗೆ ಬನ್ನಿ, ನಾವು ಗಾಡಿ ಓಡಿಸ್ಕೊಂಡೆಲ್ಲ ಇರ್ಬೋದು, ನಮ್ದೇ ರಾಜ್ಯ ಅಂತ. ಸರ್ ನಮಸ್ತೆ, ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಕ್ಸ್ ಕಮಾಂಡೋ ಇನ್ಸ್ಟ್ರಕ್ಟರ್ ಆದಂತಹ ಯೋಗೇಶ್ ಪೂವಯ್ಯ ಸರ್, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶ ಬಂದಿದೆ. ನಾಗರಿಕರು ಹೇಳ್ತಿರೋ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಕಮಾಂಡೋಗಳು ಉಳ್ಕೊಳ್ಳಿ, ಜೊತೆಗೆ ಯೋಧರ ಭದ್ರತೆಯ ಅವಶ್ಯಕತೆಯ ಬಗ್ಗೆ ಮಾತಾಡ್ತಿದ್ದಾರೆ. ನಿಜಕ್ಕೂ ಎಷ್ಟು ಅವಶ್ಯಕತೆ ಇದೆ? ಪಶ್ಚಿಮ ಬಂಗಾಳವನ್ನ ವಿವರಿಸಿ ಹೇಳೋದಾದ್ರೆ, ಅಲ್ಲಿನ ಗಡಿ ಭಾಗವನ್ನು ಸೇರಿ ವಿವರಿಸಿ ಹೇಳೋದಾದ್ರೆ. ಮೇಡಮ್, ಆಕ್ಚುಲಿ ಈಗ ನಿನ್ನೆ ಹೊಸ ಸರ್ಕಾರ ಬಂದಿದೆ, ರಚನೆ ಆಗಿಲ್ಲ. ನನ್ನ ಕೇಳಿದ್ರೆ ರಚನೆ ಆಗೋ ತನಕ ಅಲ್ಲಿ CRPF ಯಾ BSF ಯಾವುದೋ ಇಡಬೇಕಿತ್ತು. ಯಾಕಂದ್ರೆ ಈಗ ಮೇನ್ ಸೇಫ್ಟಿ. ಈಗ 2 ಗೌರ್ಮೆಂಟು ಇಲ್ಲ. ನಾನು ಕೆಲವು ವಿಡಿಯೋ ಮತ್ತು ಕೆಲವು ಮಾಹಿತಿ ಪ್ರಕಾರ ಅಲ್ಲಿನ ಕೆಲವು ಜನರುಗಳು ಸೋತೋದ್ರೆ, TMC ಸೋತೋದ್ರೆ ನಾವು ಹಿಂದೂಗಳನ್ನ ಕೊಲ್ಲಬೇಕು ಅಂತ ಕತ್ತಿ ಇವುಗಳೆಲ್ಲ ತೆಗೆದಿಟ್ಕೊಂಡು ಇರುವಂಥ ಒಂದು ವಿಡಿಯೋ ನೋಡಿದೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಇಲ್ಲಿ ತನಕ ಅದೇನೆ ನಡೆದಿರೋದು. ಎಲೆಕ್ಷನ್ ಓಟ್ ಆಗೋಕ್ಕಿಂತ ಮೊದಲು ಪ್ರತಿಯೊಂದು ಮನೆಗೂ ನುಗ್ಗಿ ಅವ್ರು ಥ್ರೇಟ್ ಕೊಟ್ಟಿರೋರು ಇವಾಗ ತಟಸ್ಥ ಆಗಿರೋದಕ್ಕಾಗಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ನನ್ನ ಪ್ರಕಾರದ ಅನಿಸಿಕೆ ಪ್ರಕಾರದಲ್ಲಿ ಎಲ್ಲಿ ತನಕ ಸರ್ಕಾರ ಬರೋ ತನಕ CRPF ಪ್ರೊಟೆಕ್ಷನ್ ಕೊಡಬೇಕು, ಇದು ನನ್ನ ಅನಿಸಿಕೆ. ಸಿವಿಲಿಯನ್ಸ್ ನ ನೀವು ನೋಡೋದಾದ್ರೆ ಅಲ್ಲಿನ ಗಡಿ ಭಾಗಗಳಲ್ಲಿ ಒಳನುಸುಳುವಿಕೆ ಕಂಟಿನ್ಯೂ ನಡೀತಿದೆ. ಒಳನುಸುಳುವಿಕೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಿದ್ರೆ, ಈ ಹಂತದಲ್ಲಿ ಅಕಸ್ಮಾತ್ ಸರ್ಕಾರಕ್ಕೆ ವಿರೋಧ ಮಾಡ್ಲೇಬೇಕು ಅಂದ್ರೆ ಇನ್ನೆಂತಿಷ್ಟು ಪ್ರಮಾಣದಲ್ಲಿ ಒಳಗಡೆ ಬರಬಹುದು, ಒಳಗಡೆ ನುಸುಳಕ್ಕೆ ಇನ್ನೂ ಅವಕಾಶ ಯಾವ ರೀತಿ ಇದೆ ಅಂತ? ಮೇಡಮ್, ಎಲೆಕ್ಷನ್ ಆಯ್ತು, ಮತ್ತೆ ಅವರು ನುಗ್ಬೋದು. ಯಾಕಂದ್ರೆ ಈಗ ಸರ್ಕಾರ ಬಂದು ಒಂದು ಸಲ ಈಗ SIR ಆಯ್ತು, ಇನ್ನು ಟೈಮ್ ಇಡುತ್ತೆ. ಈ ಗ್ಯಾಪ್ ಅಲ್ಲಿ ಅವರು ಬಂದು ಅಲ್ಲಿರ್ಬೋದು, ಇಲ್ಲ ಭಾರತದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬರ್ಬೋದು. ಭಾರತದ ಎಲ್ಲ ರಾಜ್ಯದವರು ಯಾರು ಏನು ಅಂತ ಕೇಳಲ್ಲ, ಬಂದವರು ಇಲ್ಲೇ ಬಂದು ಸೆಟ್ಲ್ ಆಗ್ಬೋದು. ಸೊ ಅದಕ್ಕಾಗಿ ಇಡೀ ದೇಶದಲ್ಲೇ ನಮ್ಮದು ಕರ್ತವ್ಯ ಆಗುತ್ತೆ ಮತ್ತು ಸರ್ಕಾರದ ಕರ್ತವ್ಯ ಆಗುತ್ತೆ ತನ್ನ ಭಾರತದ ಜನರು ಬಿಟ್ಟು ಬೇರೆ ಯಾವುದೇ ಜನರನ್ನು ಒದ್ದು ಓಡಿಸ್ಬೇಕು. ಇಲ್ಲಾಂದರೆ ಇದು ಇಡೀ ದೇಶಕ್ಕೆ ಥ್ರೇಟ್. ಬರೀ ನಾವು ವೆಸ್ಟ್ ಬೆಂಗಾಲ್ ಯೋಚನೆ ಮಾಡ್ತೀವಿ. ವೆಸ್ಟ್ ಬೆಂಗಾಲ್ ಅಲ್ಲ, ಅಸ್ಸಾಂ ಇರ್ಬೋದು, ಆ ಕಡೆ ಮಣಿಪುರ್ ಇರ್ಬೋದು, 7 ಸ್ಟೇಟಸ್ ಅಲ್ಲ ಅದೇ ಪ್ರಾಬ್ಲಮ್. ಅಷ್ಟೇ ಯಾಕೆ, ನಮ್ಮ ಕೊಡಗಲ್ಲಿ ತಗೊಳ್ಳಿ, ಕೇರಳದಲ್ಲಿ ತಗೊಳ್ಳಿ, ಈಗ ತಮಿಳ್ನಾಡಲ್ಲೂ ತಗೊಳ್ಳಿ, ಎಲ್ಲ ಜಾಗದಲ್ಲೂ ವೆಸ್ಟ್ ಬೆಂಗಾಲ್ ಅವರು ಎಂಟ್ರಿ ಆಗಿದ್ದಾರೆ. ನಮ್ಗನ್ಸುತ್ತೆ ಏನೂ ಇಲ್ಲ ಅಂತ. ಅವರು ಬಂದಾಗ ಯಾವತ್ತು ಸೈಲೆಂಟಾಗಿ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಬಲೂನು ತಗೊಂಡು ರೋಡ್ ಸೈಡೆಲ್ಲ ಸುತ್ತಾ ಇರ್ತಾರೆ. ಮತ್ತೆ ಯಾವುದೋ ಒಂದು ರೋಡ್ ಸೈಡಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಂಡಿರ್ತಾರೆ. ನಿಮ್ಮ ಎಲ್ಲರ ಮುಂದೆ ಟ್ರಾಫಿಕ್ ಇದ್ರೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಅವರು ಸಾಮಾನ್ಯವಾಗೇ ಕಾಣ್ತಾರೆ, ಅವ್ರು ಸಾಮಾನ್ಯವಾಗೇ ಇರ್ತಾರೆ. ಯಾಕಂದ್ರೆ ಅಲ್ಲಿ ಅವ್ರದ್ದು ಏನು ನಡೀತಾ ಇಲ್ಲ. ಯಾವಾಗ ಅವ್ರದ್ದು ಒಂದು 10 ವರ್ಷ ಇಲ್ಲ 15 ವರ್ಷ ಪ್ಲಾನಿಂಗ್ ಅಲ್ಲಿ ಅವ್ರಿಗೆ ಇಲ್ಲೇ ಸರ್ಕಾರನೇ ಇಲ್ಲಿ ಬೇಕಾದ್ರೆ ಅವ್ರ ಮನೆನೂ ಕೊಡ್ಬೋದು. ಅವ್ರಿಗೆ ಆಲ್ರೆಡಿ ಮನೆನೂ ಕೊಡ್ತಾ ಇದ್ದಾರೆ, ಫ್ರೀ ರೇಷನ್ ಸಿಗುತ್ತೆ. ಇನ್ನು 2 ಮಕ್ಕಳಾದ್ರೆ ಇನ್ನು 3 ಮಕ್ಕಳಿಗೆ ಇನ್ನೂ ಬೇಕಾದ್ರೆ ಗೋರ್ಮೆಂಟ್ ಕೊಡ್ಬೋದು ಅವ್ರಿಗೆ. ಈ ಬೆನಿಫಿಟ್ ಕೊಡ್ತಾ ಕೊಡ್ತಾ ಒಂದಿನ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮನ್ನ ಎದ್ದು ಒದ್ದು ಓಡಿಸ್ತಾರೆ. ಈ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಇದು ನಾವು ಈಗಲಿಂದಲೇ ರೆಡಿ ಆಗಬೇಕು. ನಾವುಗಳು ಬಂದು ಸರ್ಕಾರಕ್ಕೆ ಎಚ್ಚರ ಮಾಡಬೇಕು. ಇದು ಈ ಯುದ್ಧ ಇಂಟರ್ನಲ್ ಯುದ್ಧ, ಬರೀ ಯೋಧರಲ್ಲ, ಸಾಮಾನ್ಯ ಜನರು ಕೂಡ ಈ ಯುದ್ಧದಲ್ಲಿ ಸೇರ್ಬೇಕು ಅಂತ ಹೇಳೋದು. ಯಾಕಂದ್ರೆ ನಿಮ್ಮ ಕಣ್ಣು ಮುಂದೆನೆ ನಡೀತಾ ಇರೋದು ಎಲ್ಲ. ಸರ್, ಮುಖ್ಯವಾಗಿ ಈಗ ಗಮನಿಸಬೇಕಾಗಿರೋ ಅಂಶ ಯಾವುದು ಅಂತ ಹೇಳಿದ್ರೆ, ಬಾಂಗ್ಲಿಗರಿಗೆ ಒಳನುಸುಳಿ ಬಂದಿರುವಂತವರಿಗೆ ಮೊದಲ ಆಯ್ಕೆ ಯಾವುದು, ಯಾವ್ಯಾವ ರಾಜ್ಯ ಆಗಿರುತ್ತೆ? ಯಾಕೆಂದ್ರೆ ಅವ್ರಿಗೆ ಪೂರಕವಾಗಿರುವಂತಹ ವಾತಾವರಣ ಬೇಕಾಗಿದೆಯಾ? ಅವ್ರಿಗೆ ಅವ್ರನ್ನ ಬಾಯಿ ಬ್ರದರ್ಸ್ ಅನ್ನೋರು ಬೇಕಾಗಿದಾರ?
ನನಗೆ ಎಲ್ಲಿ ಸೇಫ್ ಅಲ್ಲಿಗೆ ನಾವು ಹೋಗೋದಲ್ವಾ. ಈಗ ನೋಡಿ SIR ಬಂದ ತಕ್ಷಣ ಅವ್ರಿಗೆ ಎಲ್ಲೆಲ್ಲಿ ಸೇಫ್ ಅಲ್ಲೆಲ್ಲ ಓಡೋದ್ರು. ಕೆಲವರು ವೆಸ್ಟ್ ಬೆಂಗಾಲ್ ಓಡೋದ್ರು, ಕೆಲವರು ಸೇಫ್ ಕರ್ನಾಟಕ ಅಂತಲೂ ಬಂದರು. ಡೌಟ್ ಇದ್ರೆ ನಾನು ಈಗಲೂ ಹೇಳ್ತೀನಿ, ಕ್ಲಿಯರ್ ಮಾಡ್ಕೊಳ್ಬೋದು. ಯಾರು ಅವ್ರು ಕ್ಲಿಯರ್ ಮಾಡಲ್ಲ, ವೋಟಿಂಗ್ ಬೇಕು ಅಂತ ಕೆಲವರು ಕೂರಿಸ್ಕೊಂಡ್ಬಿಡ್ತಾರೆ. ಎಲ್ಲ ಜಾಗದಲ್ಲಿ ಅಲ್ಲಿ ಎಲ್ಲೆಲ್ಲಿ ಸೇಫ್ ಅಂತ ಇದೆಯೋ, ತೆಲಂಗಾಣ ಇರ್ಬೋದು, ಕೇರಳ ಇರ್ಬೋದು. ಕೇರಳದ ಅಷ್ಟೇ ನೋಡಿ ಈಗ ಈ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ, ಎಲ್ಲೆಲ್ಲಿ ಸೇಫ್. ಈಗ ಅಸ್ಸಾಂ ತುಂಬಾ ಟೈಟ್ ಆಗಿತ್ತು, ಏನು ಬೇಡ. ಮೊನ್ನೆ ಯಾವುದೋ ಒಂದು ವಿಡಿಯೋ, ನಾನು ಬೆಂಗಳೂರದು ವಿಡಿಯೋ ನೋಡ್ತಿದ್ದೆ. ಬೆಂಗಳೂರಿಂದ ಆಟೋ ಡ್ರೈವರ್ ಇಬ್ರು ಓಪನ್ ಆಗಿ ಚಾಲೆಂಜ್ ಅಲ್ಲಿ ಅವರು ವೆಸ್ಟ್ ಬೆಂಗಾಲ್ ಅವ್ರಿಗೆ ಹೇಳ್ತಿದ್ರು, ಇಲ್ಲಿ ಬನ್ನಿ, ಏನು ತೊಂದರೆ ಇಲ್ಲ, ಬೆಂಗಳೂರಿಗೆ ಬನ್ನಿ, ನಾವು ಗಾಡಿ ಓಡಿಸ್ಕೊಂಡೆಲ್ಲ ಇರ್ಬೋದು, ನಮ್ದೇ ರಾಜ್ಯ ಅಂತ ತಿಳ್ಕೊಳ್ಳಿ. ವೆಸ್ಟ್ ಬೆಂಗಾಲ್ ಅವನ ಭಾಷೆಯಿಂದ ಅವನ ಕಂಟ್ರಿ ಬಾಂಗ್ಲಾದವ್ರನ್ನೆಲ್ಲ ಕರಿತಿದ್ದಾನೆ ಅಂದ್ರೆ ಹೇಗಿರ್ಬೋದು ಪರಿಸ್ಥಿತಿ. ಇಲ್ಲಿ ಅಷ್ಟು ಪೂರಕವಾಗಿದೆ. ಸೊ ನನ್ನ ಕೇಳೋ ಪ್ರಕಾರದಲ್ಲಿ ಅದೇನ ಹೇಳ್ತಿದ್ದೀನಲ್ಲ, ಹೊರಗಿಂದ ಬಂದವ್ರನ್ನ ಒದ್ದು ಓಡಿಸೋ ಕರ್ತವ್ಯ ಸರ್ಕಾರ ಜೊತೆ ನಮ್ದು ಇದೆ. ನಾವು ಇಂಟಿಮೇಷನ್ ಪೊಲೀಸ್ ಅವ್ರಿಗೆ ಮಾಡಬೇಕು.